ಎಲ್ರಿಗೂ ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಸ್ವಾಗತ. ಪಪ್ಪಾಯಿ ಹಣ್ಣಿನಿಂದ ಮಾಡಿದಂತಹ ಸಾಂಪ್ರದಾಯಿಕ ಸಿಹಿ ತಿಂಡಿಯಾದ ಒಂದು ಹಲ್ವಾ ರೆಸಿಪಿಯನ್ನು ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿದರೆ ಪದೇ ಪದೇ ನಿಮಗೆ ಮಾಡಬೇಕು ಅನಿಸುತ್ತೆ, ಅಷ್ಟು ಸೂಪರಾಗಿ ಬಂದಿರುತ್ತೆ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಪಪ್ಪಾಯಿ ಹಣ್ಣಿನಿಂದ ಹಲ್ವಾವನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ತುಂಬ ಹಣ್ಣಾಗಿರುವಂತಹ ಪಪ್ಪಾಯಿಯನ್ನು ನಾವು ಈಗ ತಗೊಳ್ಬಾರ್ದು. ಮೀಡಿಯಮ್ ಸೈಜಲ್ಲಿ ಇರಬೇಕು. ನೋಡಿ, ಸಿಪ್ಪೆಯನ್ನು ಈ ಥರ ತಗೊಳ್ಳಿಕ್ಕೆ ಬರಬೇಕು. ಅಷ್ಟು ಹಣ್ಣಾಗಿದ್ದರೆ ಸಾಕಾಗುತ್ತೆ. ಒಂದು ಪಪ್ಪಾಯಿಯನ್ನು ತಗೊಂಡಿದ್ದೀನಿ. ಇನ್ನು ನೋಡಿ, ಹೊರಗಡೆಯ ಸಿಪ್ಪೆಯನ್ನೆಲ್ಲ ನೀಟಾಗಿ ತೆಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಸಿಪ್ಪೆಯನ್ನೆಲ್ಲ ತೆಗೆದಾದ ನಂತರ ಇದನ್ನು ಸಣ್ಣ ಸಣ್ಣ ಹೋಳುಗಳನ್ನಾಗಿ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಈಗ ನೋಡಿ, ಪೀಸಸ್ ಆಗಿ ಕಟ್ ಮಾಡ್ತಾ ಇದ್ದೀನಿ ನೋಡಿ. ಇನ್ನು ಇದರ ಮಧ್ಯಭಾಗದಲ್ಲಿರುವಂತಹ ಬೀಜವನ್ನು ಕೂಡ ಚೆನ್ನಾಗಿ ತೆಕ್ಕೊಳ್ಬೇಕು. ಒಂದು ಬೀಜ ಕೂಡ ಇರಬಾರ್ದು, ಹಾಗೆ ನಾವು ಇದನ್ನು ಕ್ಲೀನಾಗಿ ತೆಕ್ಕೊಳ್ಬೇಕು. ಈಗ ಪ್ರತಿಯೊಂದು ಪೀಸಿನಲ್ಲಿರುವಂತಹ ಬೀಜವನ್ನು ಕೂಡ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ನಾವು ಬೀಜ ತೆಗೆದಿರುವಂತಹ ಈ ಪೀಸಸನ್ನು ಕಟ್ ಮಾಡಿ ಹಾಕ್ಕೊಳ್ಬೇಕು. ನಾವೀಗ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಸುಲಭವಾಗುವಂತೆ ಅಷ್ಟು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಹಾಕಿದ್ರಾಯಿತು. ನೀವು ಬೇಕಿದ್ರೆ ಎರಡೆರಡು ಬ್ಯಾಚಲ್ಲಾಗಿ ಇದನ್ನು ರುಬ್ಕೊಂಡು ಕೂಡ ತಗೊಳ್ಬೋದು. ಇನ್ನು ಇದನ್ನು ಫೈನಾಗಿ ಅಂದರೆ ಅಷ್ಟು ನುಣ್ಣಗೆ ರುಬ್ಕೊಳ್ಬೇಕು. ನೋಡ್ಬೋದು, ಈಗ ಚೆನ್ನಾಗಿ ಫೈನಾಗಿ ರುಬ್ಕೊಂಡಿದ್ದೀನಿ. ರುಬ್ಬಿ ಆದಂತಹ ಈ ಮಿಶ್ರಣವನ್ನು ಇನ್ನು ಈಗ ನಾವು ಯಾವ ಬಾಣಲಿಯಲ್ಲಿ ಹಲ್ವಾವನ್ನು ಮಾಡ್ತೀವೋ ಅದಕ್ಕೆ ಹಾಕ್ಕೊಳ್ಬೇಕು. ಇಲ್ಲಿ ನಾನು ಮೆಷರ್ಮೆಂಟ್ ಕಪ್ಪಿಂದ ಅಳತೆ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಮೆಷರ್ಮೆಂಟ್ ಕಪ್ಪು ಇಲ್ಲ ಅಂತ ಅನ್ನೋರು ಯಾವುದಾದ್ರೂ ಒಂದು ಕಪ್ ಅಳತೆಯನ್ನು ತಗೊಳ್ಬೋದು, ಅಥವಾ ಒಂದು ಸಣ್ಣ ಬೌಲನ್ನಾದರೂ ತಗೊಂಡು ಅದರಲ್ಲಿ ಅಳತೆ ಮಾಡಿ ಹಾಕ್ಕೊಳ್ಬೇಕು. ನಾವಿನ್ನೀಗ ಹಾಕುವಂತಹ ಪದಾರ್ಥವನ್ನೆಲ್ಲ ಹೀಗೆ ಅಳತೆ ಮಾಡಿ ಈ ಮೆಷರ್ಮೆಂಟ್ ಕಪ್ಪನ್ನು ತಗೊಂಡು ಅಳತೆ ಮಾಡಿ ಹಾಕ್ಕೊಳ್ಬೇಕಾಗತ್ತೆ. ಈಗ 250 ml ಆಗುವಷ್ಟು ಕಪ್ಪಿನಿಂದ 2 ಕಪ್ ಆಗುವಷ್ಟು ಪಪ್ಪಾಯಿ ಪಲ್ಪ್ ಸಿಕ್ಕಿದೆ ನನಗೆ. ನಂತರ ಈಗ ಇಲ್ಲೊಂದು ಸಣ್ಣ ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಈಗ ನಾನು ಯಾವ ಕಪ್ಪಲ್ಲಿ ನಾವೀಗ ಪಪ್ಪಾಯಿ ಹಣ್ಣಿನ ಪಲ್ಪನ್ನು ನಾವು ಅಳತೆ ಮಾಡ್ಕೊಂಡಿದ್ದೀವಲ್ಲ, ಅದೇ ಕಪ್ಪಿನಿಂದ ಅವಲಕ್ಕಿಯನ್ನು, ಪೇಪರ್ ಅವಲಕ್ಕಿಯನ್ನು ತಗೊಳ್ಬೇಕು. 1 ಕಪ್ ಆಗುವಷ್ಟು ಇದೆ. ಪೇಪರ್ ಅವಲಕ್ಕಿಯನ್ನೇ ಇದಕ್ಕೆ ಹಾಕ್ಕೊಳ್ಬೇಕಾಗತ್ತೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗಂದರೆ ಅಷ್ಟು ಫೈನಾಗಿ ಪುಡಿ ಮಾಡ್ಕೊಳ್ಬೇಕು. ನೀವು 1 ಕಪ್ಪಿಗಿಂತ 1 ಹಿಡಿ ಆಗುವಷ್ಟು ಅಥವಾ 2 ಹಿಡಿ ಆಗುವಷ್ಟು ಜಾಸ್ತಿ ಹಾಕಿದರೂ ಅಡ್ಡಿ ಇಲ್ಲ. 2 ಕಪ್ ಆಗುವಷ್ಟು ಪಪ್ಪಾಯಿಯ ಪಲ್ಪಿಗೆ ನೋಡ್ಬೋದು ನೀವೀಗ ಎಷ್ಟು ನೈಸ್ ಆಗಿದೆ ಅಂತಂದರೆ ಫೈನಾಗಿ ಇದು ಪುಡಿ ಮಾಡ್ಕೊಳ್ಬೇಕು. ಈಗ ಪುಡಿ ಮಾಡಿದಂತಹ ಈ ಅವಲಕ್ಕಿಯನ್ನು ನಾವಾಗಲೇ ತೆಗೆದಿಟ್ಟಂತಹ ಪಪ್ಪಾಯಿಯ ಪಲ್ಪಿಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಅವಲಕ್ಕಿ ಪುಡಿಯನ್ನು ಹಾಕಿ ಆದ ನಂತರ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೂ ಸ್ಟವ್ ಮೇಲೆ ಇಡೋದಕ್ಕೆ ಹೋಗಿಲ್ಲ ನಾನು. ಸ್ಟವ್ವಲ್ಲಿ ಇಡೋದಕ್ಕಿಂತ ಮುಂಚೆನೇ ನಾವು ಈ ಪ್ರೊಸೆಸನ್ನೆಲ್ಲ ಮಾಡ್ಕೊಳ್ಬೇಕು. ಆವಾಗ ಗಂಟೆಲ್ಲ ಕ್ಲಿಯರ್ ಆಗುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅವಲಕ್ಕಿಯ ಪುಡಿ ನಮ್ಮ ಈ ಪಪ್ಪಾಯಿ ಪಲ್ಪಿನ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆವಾಗ ಇದು ಥಿಕ್ನೆಸ್ ಕೂಡ ಬರುತ್ತೆ, ಜಾಸ್ತಿ ಗಟ್ಟಿ ಅಂಶ ಬರುತ್ತೆ. ನಾವೀಗ ಸ್ಟವ್ವಲ್ಲಿ ಇಟ್ಟ ನಂತರ ತುಂಬ ಹೊತ್ತು ಬೇಕಾಗೋದಿಲ್ಲ ಇದನ್ನು ಹಲ್ವವನ್ನು ಕಾಯಿಸ್ಕೊಳ್ಬೇಕಾದ್ರೆ. ಅವಲಕ್ಕಿ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಇಲ್ಲಿ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. 1/4 ಕಪ್ಪಿಗಿಂತ ಸ್ವಲ್ಪ ಕಡಿಮೆ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ನೀವು ಸಿಹಿ ಇನ್ನೂ ಬೇಕು ಅನ್ನೋರು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಪಪ್ಪಾಯಿ ಎಲ್ಲಾದರೂ ಸಿಹಿ ಅಂಶ ಕಡಿಮೆ ಇದೆ ಅಂತಂದರೆ ಮತ್ತೆ ಕೂಡ ಹಾಕ್ಕೊಳ್ಬೋದು. ಸಕ್ಕರೆಯನ್ನು ಕೂಡ ಹಾಕಿ ಆದ ನಂತರ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಮಿಕ್ಸ್ ಆಯಿತು ಅಂದಾಗ ಇನ್ನಿದನ್ನು ಸ್ಟವ್ ಮೇಲೆ ಇಡಬಹುದು. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನು ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ನೀವು ಬೇಕಾದರೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಾಡ್ಕೊಳ್ಬೋದು. ಆಮೇಲೆ ಲೋ ಟು ಮೀಡಿಯಮ್ ಊರಿನಲ್ಲಿ ಅಥವಾ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಮಾಡ್ಕೊಳ್ಬೋದು. ಕೈ ಸ್ವಲ್ಪನೂ ಬಿಡದಂಗೆ ನಾವಿದನ್ನು ಮಿಕ್ಸ್ ಮಾಡ್ತಾನೇ ಹೋಗಬೇಕು. ಈ ಥರ ಮಗುಚೋದ್ರಿಂದ ಸಕ್ಕರೆ ಕೂಡ ನೀರಾಗುತ್ತೆ. ಆಮೇಲೆ ಇದರ ನಾವು ಅವಲಕ್ಕಿ ಎಲ್ಲ ಹಾಕಿರೋದ್ರಿಂದ ಪುಡಿಯೆಲ್ಲ ಸರಿಯಾಗಿ ಮಿಕ್ಸ್ ಆಗುತ್ತೆ. ಈಗ 5ರಿಂದ 10 ನಿಮಿಷ ನಾನೀಗ ಹೀಗೆ ಕಾಯಿಸ್ಕೊಂಡಿದ್ದೀನಿ. ಯಾವ ಥರ ಕನ್ಸಿಸ್ಟೆನ್ಸಿಲಿ ಬಂದಿದೆ ಅಂತ ನೋಡ್ಬೋದು ನೀವೀಗ. ಈ ಹಂತದಲ್ಲಿ ಒಂದು ಸ್ವಲ್ಪ ತುಪ್ಪವನ್ನು ಆ್ಯಡ್ ಮಾಡ್ಕೊಳ್ಬೇಕು. ಆಗ ಉರಿಯನ್ನು ಒಂದು ಸ್ವಲ್ಪ ಕಡಿಮೆ ಇಟ್ಕೊಳ್ಬೋದು. ಈಗ 3 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 10ರಿಂದ ಒಂದು 1/4 ಗಂಟೆ ಆದ ನಂತರ ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ. ಇನ್ನು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ಬೇಕು. ಏಲಕ್ಕಿ ಪುಡಿಯನ್ನು ಹಾಕಿ ಆದ ನಂತರ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಒಂದು 20 ನಿಮಿಷದಲ್ಲೆಲ್ಲ ಇದು ರೆಡಿಯಾಗಿ ಹೋಗುತ್ತೆ. ಈಗ 10 ರಿಂದ 15 ನಿಮಿಷದ ಬಳಿಕ ನಾನು ಕಾಯಿಸಿ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ. ಇನ್ನು ಇದಕ್ಕೆ ನಾವು ಸಣ್ಣಗೆ ಹೆಚ್ಚಿರುವಂತಹ ಗೋಡಂಬಿ ಚೂರನ್ನು ಹಾಕ್ಕೊಳ್ಬೇಕು. ಅಥವಾ ನೀವು ಇಲ್ಲಿ ಇದಕ್ಕೆ ಬೇಕು ಅಂತಂದರೆ ಡ್ರೈ ನಟ್ಸ್ ಬಾದಾಮನ್ನು ಕೂಡ ಸಣ್ಣಗೆ ಪೀಸ್ ಮಾಡಿ ಹಾಕ್ಕೊಳ್ಬೋದು. ನಾನಿಲ್ಲಿ ಬರೀ ಗೋಡಂಬಿಯನ್ನು ಮಾತ್ರ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಇನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಲಾಸ್ಟ್ ಹಂತದಲ್ಲಿ ಇದಕ್ಕೆ ಇನ್ನೆರಡು ಸ್ಪೂನ್ ಅಥವಾ ಒಂದು 4 ರಿಂದ 5 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಮತ್ತೆ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಲಾಸ್ಟ್ ಹಂತದಲ್ಲಿ ಈಗ ಹಲ್ವಾ ರೆಡಿಯಾಗಿದೆ. 20 ನಿಮಿಷಗಳ ಕಾಲ ಕಾಯಿಸಿದ ನಂತರ ಈ ಥರ ಹಲ್ವಾ ಬಂದಿದೆ ನೋಡಿ. ಇನ್ನು ಸ್ಟವನ್ನು ಆಫ್ ಮಾಡ್ಕೊಳ್ಬೋದು. ಆಫ್ ಮಾಡಿ ಆದ ನಂತರ ನಾವು ತುಪ್ಪ ಹಚ್ಚಿ ಇಟ್ಟಂತಹ ಟ್ರೇ ಆದರೂ ತಗೊಳ್ಬೋದು ಅಥವಾ ಬಟ್ಲಾದರೂ ತಗೊಳ್ಬೋದು. ಅದಕ್ಕೆ ನಾವೀಗ ಬಿಸಿ ಇರುವಾಗಲೇ ಈ ಹಲ್ವವನ್ನು ಹಾಕ್ಕೊಳ್ಬೇಕು. ನೀವು ಇದನ್ನು ಬೇಕು ಅಂತಂದರೆ ಇನ್ನು ಸ್ವಲ್ಪ ಎಳೆಯ ಪಾಕ ಮಾಡಿಕೊಂಡು ಒಂದು 10 ನಿಮಿಷ ಎಲ್ಲ ಕಾಯಿಸಿ ಕೂಡ ಇದನ್ನು ತಿನ್ಬೋದು. ಅದು ಕೂಡ ಚೆನ್ನಾಗಿರುತ್ತೆ. ಅಥವಾ ಜಾಸ್ತಿ ಕಾಯಿಸಿದರೆ ಇನ್ನೂ ಕೂಡ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಬೋದು. ಬಾಳೆಹಣ್ಣು ಹಲ್ವ ಎಲ್ಲ ನಾವು ಮಾಡ್ತೀವಲ್ಲ ಅಥವಾ ಗೋಧಿ ಹಲ್ವ ಎಲ್ಲ ಮಾಡ್ತೀವಲ್ಲ ಅದೇ ಥರ ಕನ್ಸಿಸ್ಟೆನ್ಸಿಗೆ ಇದನ್ನು ಕೂಡ ತರ್ಬೋದು. ಈಗ ತುಪ್ಪ ಹಚ್ಚಿ ಇಟ್ಟಂತಹ ತಟ್ಟೆಗೆ ನಾನೀಗ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಮೇಲಿಂದ ಇನ್ನೊಂದು ಸ್ವಲ್ಪ ತುಪ್ಪವನ್ನು 1 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಲೆವೆಲ್ ಮಾಡ್ಕೊಳ್ಳೋಣ. ಸರಿಯಾಗಿ ಸೆಟ್ ಆಗೋದಕ್ಕೆ ಇದು ಒಂದು 8 ರಿಂದ 10 ಗಂಟೆ ಎಲ್ಲ ರೂಮ್ ಟೆಂಪರೇಚರಲ್ಲಿ ಹಾಗೇ ಬಿಡಬೇಕು. ನಾನೀಗ ರಾತ್ರಿ ಹೊತ್ತಲ್ಲಿ ಮಾಡ್ಕೊಂಡಿದ್ದೆ. 8 ರಿಂದ 10 ಗಂಟೆ ಎಲ್ಲ ನಾವು ಹಾಗೇ ಬಿಟ್ಟರೆ ರೂಮ್ ಟೆಂಪರೇಚರಲ್ಲಿ ಚೆನ್ನಾಗಿ ಸೆಟ್ ಆಗುತ್ತೆ ಇದು. ಈಗ ಲೆವೆಲ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ. ಆಮೇಲೆ ಇದನ್ನು ಹಾಗೇ ಬಿಟ್ಟ ನಂತರ ಬೆಳಗ್ಗಿನ ಹೊತ್ತು ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ. ಯಾವ ಥರ ಕನ್ಸಿಸ್ಟೆನ್ಸಿಲಿ ಬಂದಿದೆ ಅಂತ ನೀವು ಒಮ್ಮೆ ಚೆಕ್ ಮಾಡ್ಕೊಳ್ಬೋದು. ಗಟ್ಟಿಯಾಗಿ ಆಗಿದೆ ಇದು. ಇನ್ನು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೊಳ್ಬೋದು. ಪಪ್ಪಾಯಿ ಅಂತ ಅಂದಾಗ ಅಷ್ಟಾಗಿ ಇಷ್ಟ ಆಗೋದಿಲ್ಲ ಹಣ್ಣನ್ನು ತಿನ್ನೋದಕ್ಕೆ. ಒಮ್ಮೆ ಸಿಕ್ಕಿದಾಗ ಪಪ್ಪಾಯಿ ಈ ವಿಧಾನದಲ್ಲಿ ಒಮ್ಮೆ ಹಲ್ವಾವನ್ನು ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಇದನ್ನು ನೀವು ಒಮ್ಮೆ ಮಾಡಿದ್ರಂತೂ ಮತ್ತೆ ಮತ್ತೆ ಮಾಡಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಬಂದಿರುತ್ತೆ. ಮತ್ತು ನೀವಿಲ್ಲಿ ಅವಲಕ್ಕಿ ಪುಡಿಯನ್ನು ಮಾಡ್ಕೊಳ್ಳುವಾಗ ಹಾಗೆಯೇ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ಹಾಕಿದರೆ ನಿಮಗೆ ಬೇಗ ಹಲ್ವಾವನ್ನು ರೆಡಿ ಮಾಡ್ಕೊಳ್ಬೋದು. ನಾನಿಲ್ಲಿ 2 ಕಪ್ ಆಗೋಷ್ಟು ಇದು ಪಪ್ಪಾಯಿಯ ಪಲ್ಪಿಗೆ 1 ಕಪ್ ಆಗೋಷ್ಟು ಅವಲಕ್ಕಿಯನ್ನು ಹಾಕಿದ್ದೀನಿ. ಬಟ್ ನಿಮಗೆ ಜಾಸ್ತಿ ಒಂದು ಸ್ವಲ್ಪ ಜಾಸ್ತಿ ಹಾಕಿದರೆ 1/4 ಅಥವಾ 1.5 ಕಪ್ ಆಗೋಷ್ಟು ಅವಲಕ್ಕಿಯನ್ನು ಪುಡಿ ಮಾಡಿ ಹಾಕಿದರೆ ನಿಮಗೆ ಬೇಗನೆ ಹಲ್ವ ಕೂಡ ಆಗುತ್ತೆ. ಒಂದು 10 ನಿಮಿಷದಲ್ಲೆಲ್ಲ ಹಲ್ವ ತುಂಬ ಗಟ್ಟಿಯಾಗಿ ರೆಡಿ ಆಗುತ್ತೆ. ನಾನಿಲ್ಲಿ 1 ಕಪ್ ಆಗೋಷ್ಟು ಅವಲಕ್ಕಿಯನ್ನು ತಗೊಂಡಿರೋದ್ರಿಂದ ಟೈಮ್ ಒಂದು ಸ್ವಲ್ಪ ಜಾಸ್ತಿ ಹಿಡಿದಿದೆ. ಈಗ ನೋಡ್ಬೋದು, ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಶೇಪಲ್ಲಿ ಬರುತ್ತೆ ಅಂತ. ತುಂಬಾ ಚೆನ್ನಾಗಿರುತ್ತೆ. ಪಪ್ಪಾಯಿ ಅಂತೂ ಸಿಕ್ಕಿದಾಗ ಈ ವಿಧಾನದಲ್ಲೊಮ್ಮೆ ಹಲ್ವವನ್ನು ಟ್ರೈ ಮಾಡಿ ನೋಡಿ. ಕಮೆಂಟ್ ಮೂಲಕ ನನಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಹೊಸಬ್ರು ಯಾರಾದರೂ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೊಮ್ಮೆ ಹವ್ಯಕ ಪಾಕಶಾಲೆಯಲ್ಲಿ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ನಮಸ್ಕಾರ.